ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಈ ಪ್ರಕರಣಗಳನ್ನ ವಿಶೇಷವಾಗಿ ಪರಿಗಣಿಸಬೇಕಾಗುತ್ತೆ. ಯಾಕೆಂದರೆ ಈಗ ಮೃತರಾದಂಥವ್ರು ಎಲ್ಲರೂ ಕೂಡ ಯುವಕರು, ಯಂಗರ್ ಜನರೇಷನ್, 21, 22, 23 ವಯಸ್ಸಿನವರು. 9 ಜನ ಮೃತರಾಗಿದ್ದು ಬಹಳ ದುರ್ದೈವ. ಆ ಎಲ್ಲ ಮನೆಗಳಿಗೆ ವಿಶೇಷವಾಗಿ ಸೌಲಭ್ಯಗಳನ್ನು ಕೊಡಬೇಕು. ಸಂಬಂಧಪಟ್ಟ ತಹಶೀಲ್ದಾರ್ಗೆ ಒಂದು ನಿರ್ದೇಶನ ಕೊಟ್ಟರೆ ಅವರು ಧೈರ್ಯವಾಗಿ ಕಲಾಮಿಟೀಸಲ್ಲಿ ಹಣ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷ್ಣ ಬೈರೇಗೌಡರು ಅತ್ಯಂತ ಶಿಸ್ತಿನ ಸಚಿವರು. ಅವರು ತಕ್ಷಣವೇ ಬಂದು, ನಾವು ಓದಿದ್ವಿ ಪೇಪರ್ನಲ್ಲಿ, ರಾತ್ರಿಯೇ ಬಂದು ಎಲ್ಲ ಆಸ್ಪತ್ರೆಗೆ ಭೇಟಿ ಕೊಟ್ಟು ಎಲ್ಲರಿಗೂ ಕೂಡ ಸಾಂತ್ವನ ಹೇಳಿ ಆ ಒಂದು ಏನು ದುಃಖದಿದ್ದಂಥವ್ರಿಗೆ ಒಂದು ಬೆನ್ನೆಲುಬಾಗಿ ನಿಂತು ಸಹಾಯವನ್ನು ಮಾಡಿದ್ದಾರೆ. ಅದನ್ನು ನಾವು ಸ್ಮರಿಸ್ಕೊತೀವಿ, ಅವರಿಗೆ ಅಭಿನಂದನೆಗಳು ಕೂಡ ಸಲ್ಲಿಸ್ತೀವಿ. ಆದರೂ ನಮಗೆ ಇಲ್ಲಿನ ಅನುಭವ ಇದ್ದಿದ್ದರಿಂದ, ಬಳ್ಳೇಶ್ವರದಲ್ಲಿ ಅನುಭವ ಇದ್ದಿದ್ದರಿಂದ ಅವತ್ತು ಏನು 8-9 ಮನೆಗಳಿದ್ವು, ಅದೇ ರೀತಿ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದನ್ನು ನೋಡಿದಾಗ ನನಗೆ ಬಹಳ ಕರಡು ಕಿತ್ತು ಬರುತ್ತೆ. ಹಾಗಾಗಿ ಈ ಮನೆಗಳಿಗೆ ಇನ್ನೂ ಹೆಚ್ಚಿನ ಸಹಾಯ ಮಾಡಬೇಕು. ಮತ್ತು ಲೋಕಲ್ ಅಡ್ಮಿನಿಸ್ಟ್ರೇಷನ್ಗೆ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಅವರಿಗೆ ಬೇಕಾದಂಥ ಬೇರೆ ಬೇರೆ ಸೌಲಭ್ಯಗಳನ್ನು ಕೂಡ ಕೊಡಿಸಲಿಕ್ಕೆ ಸಹಾಯ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ವಿನಂತಿಯನ್ನು ಮಾಡ್ಕೊತೀವಿ. ಎಷ್ಟು 116 ವರ್ಷದ ಹೋರಾಟ ಮೀಸಲಾತಿಗಳಿಗೆ. ಅದರಲ್ಲಿ ಹೋರಾಟದಲ್ಲಿ ನಮ್ಮ ಮುನಿಯಪ್ಪ ಸಾಹೇಬ್ರವ್ರೆ ಹೆಚ್ಚು ಕಾಳಜಿ ಇದ್ರ ಜೊತೆಗೆ ಎಲ್ಲ ಹೋರಾಟಗಾರರು, ಎಲ್ಲ ಮಿತ್ರ ಪಕ್ಷಗಳ ಸಾಮೂಹಿಕ ಎಲ್ಲ ಪಕ್ಷದವರ ಸರ್ವಪಕ್ಷದವರ ಹೋರಾಟ ಇತ್ತು. ಅದರ ಫಲವಾಗಿ ನಿಮಗೆಲ್ಲ ಗೊತ್ತಿರುವಂತೆ 6% ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಎಲ್ಲ ಸಚಿವ ಸಂಪುಟ ಸಹೋದ್ಯೋಗಿಗಳು ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸಣ್ಣ ಪುಟ್ಟ ನ್ಯೂನತೆಗಳು, ಕನ್ಫ್ಯೂಷನ್ಸ್ ಇದ್ದೇ ಇರ್ತದೆ. ಅದನ್ನೆಲ್ಲ ಬಗೆಹರಿಸೋ ಕೆಲಸವನ್ನ ಮಾಡ್ತಾರೆ. ಅದು ಮೀಸಲಾತಿ ಇರ್ಬೋದು, ಮುಂಬಡ್ತಿ ಇರ್ಬೋದು, ಯಾವುದೇ ರೀತಿ ಇರ್ಬೋದು. ಅದಕ್ಕೋಸ್ಕರನೇ ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳು ನೇಮಕಾತಿ ವಿಷಯದಲ್ಲಾಗಿರ್ಬೋದು, ಮುಂಬಡ್ತಿ ವಿಷಯದಲ್ಲಾಗಿರ್ಬೋದು, ಇಲ್ಲಿವರೆಗೂ ಎಲ್ಲರಿಗೂ ತಡೆಯಲ್ಲಿ ಇತ್ತು. ಒಳ ಮೀಸಲಾತಿ ಜಾರಿಯಾಗುವುದು ಯಾವುದೇ ಕಾರಣಕ್ಕೂ ಮುಂಬಡ್ತಿಗಳು ಕೊಡಬಾರ್ದು, ನೇಮಕಾತಿ ಮಾಡಬಾರ್ದು ಅನ್ನೋದು ಒಂದು ಆಶಯ ವಿಷಯ ನಿಮಗೆಲ್ಲ ಅದು ಗೊತ್ತಿದೆ ಅನ್ಸುತ್ತೆ. ಹಾಗಾಗಿ ನಾವೆಲ್ಲ ಒಂದು ಧನ್ಯವಾದಗಳನ್ನ ಸರ್ಕಾರಕ್ಕೆ ನಾನು ಸಹ ಹೇಳುವ ಕೆಲಸವನ್ನ ಮಾಡಬೇಕಾಗಿದೆ. ಜೊತೆಗೆ ನಾವೆಲ್ಲ ಇವತ್ತು ಸಮಾಜದಲ್ಲಿ ಒಂದು ಹಂತದಲ್ಲಿರೋರು, ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗಳನ್ನ ಗುರುತಿಸಿ ಅವ್ರನ್ನ ಮೇಲೆತ್ತುವಂತ ಕೆಲಸವನ್ನ ಮಾಡಬೇಕು. ಅದು ಯಾವುದೇ ಸಮಾಜದಲ್ಲಿ ಆಗಿರ್ಬೋದು, ಅದನ್ನ ಮೇಲುವಂತ ಕೆಲಸವನ್ನ ಮಾಡಬೇಕು. ಅದು ಅಂಬೇಡ್ಕರ್ ಅವರ ಒಂದು ಆಶಯ, ಅವರ ಒಂದು ಕನಸು. ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗೂ ಜೀವನವನ್ನ ನಡೆಸ್ತಾ ಇದ್ದಾರೆ. ಇದರ ಅಂಗವಾಗಿ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ದಿವ್ಯ ಆಶೀರ್ವಾದಗಳೊಂದಿಗೆ, ಹಾಗೆಯೇ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಮತ್ತು ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಯವರ ಒಂದು ಆಶೀರ್ವಾದದೊಂದಿಗೆ ಇವೆಲ್ಲ ಈ ಕಾರ್ಯಕ್ರಮದಲ್ಲಿ ಸೆಪ್ಟೆಂಬರ್ 19 ಅಂದರೆ ಶುಕ್ರವಾರ, ಇದೇ ಶುಕ್ರವಾರ ಈ ಅಂಗಾಂಗ ದಿನಾಚರಣೆಯ ಅಂಗವಾಗಿ ಸ್ವಾಮೀಜಿಯವರು ಪೂಜ್ಯ ಶ್ರೀ ಶ್ರೀ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಆಸ್ಪತ್ರೆಯಿಂದ ಬೆಳ್ಳೂರು ಕ್ರಾಸ್ ಇದೆ, ಬೆಳ್ಳೂರು ಕ್ರಾಸಿಂದ ಮತ್ತೆ ವಾಪಸ್ಸು 5 ಕಿಲೋಮೀಟರ್ ನಡಿಗೆ ಅಂದರೆ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಅಂಗಾಂಗ ದಾನದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವಾಗಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಚೆಲುವರಾಯಸ್ವಾಮಿ ಅವರು ಇರ್ತಾರೆ. ಪೂಜ್ಯ ನಮ್ಮ ಆದಿಚುಂಚನಗಿರಿ ಎಲ್ಲ ಶಾಖಾ ಮಠದ ಪೂಜ್ಯ ಸ್ವಾಮೀಜಿಗಳಿರ್ತಾರೆ. ಹಾಗೆಯೇ DG IG 30 ವರ್ಷ ನಾನು MLA ಕೆಲಸ ಮಾಡಿದ್ದೀನಿ 6 ಬಾರಿ. ಅದು ಹೇಳೋಕ್ಕೆ ನನಗೂ ಗೊತ್ತಿದೆ ಸರ್. ಈಗ ಸರ್ಕಾರದ ಅಧಿಕಾರಿಗಳು, ಸರ್ಕಾರ ಅಂದ್ರೇನು, ಪೊಲೀಸ್ ಇಲಾಖೆ ಸರ್ಕಾರದ ವ್ಯಾಪ್ತಿನೇ ಬರುತ್ತಲ್ಲ ಸರ್, ಅವ್ರ ವ್ಯಾಪ್ತಿನಲ್ಲೇ. ಅದರಿಂದ ಸರ್ಕಾರದ ವೈಫಲ್ಯ. ನಾನು ಹೇಳೋದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮನವಿ ಮಾಡ್ತೀನಿ, ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ತೀನಿ, ಗೃಹ ಸಚಿವರಿಗೂ ಮನವಿ ಮಾಡ್ತೀನಿ,
ಗೃಹ ಸಚಿವರು ಬೇಕಾದ್ರೆ ನಾವು ಹೇಳೋದೆಲ್ಲ ತಪ್ಪು ಅನ್ನೋದೇನಾದ್ರು ಅವ್ರಿಗೆ ಕಂಡ್ರೆ ಅವರೇ ಬಂದು ಒಂದು ಟೀಮ್ ಕಳಿಸ್ಲಿ, ಅವ್ರು ಬಂದು ನೋಡಲಿ. ಸರ್ ಆ ಕಡೆ ಒಂದು 2 ಇದು 4 ಲೈನ್ ಇದೆ, ಈ ಕಡೆ 2 ಲೈನು, ಆ ಕಡೆ 2 ಲೈನ್ ಇದೆ. ಈ ಕಡೆ ಹೊಳೆನರಸೀಪುರದಿಂದ ಆಸ್ತಿಗೆ ಬರೋವಂಥ 2 ಲೈನ್ನಲ್ಲಿ ಗಣಪತಿ ಮೆರವಣಿಗೆ ಬರ್ತಾಯಿತ್ತು ಎಡಭಾಗದಲ್ಲಿ. ಈ ಕಡೆ ಬಲಭಾಗದಲ್ಲಿ ಒಂದು ಇದನ್ನು ಬಿಟ್ಟಿದ್ರು. ಬಿಡುವಾಗ ಒಂದು 500 ಅಡಿ ಮುಂಚೆ, ಇವತ್ತು ನಾನು ಸ್ಪಾಟಲ್ಲಿ ಇದಾಕಿ ನೋಡ್ಕೊಂಬಂದು ನಾನೆಲ್ಲ ಮೊನ್ನೆ ಹೇಳಿದ್ದೆ ಈ ಅಧಿಕಾರಿಗಳಿಗೆ, ದೇವೇಗೌಡರು ಹೇಳಿದರು, ನಾನು ಹೇಳಿದ್ದೆ. ಪಾಪ ನಿನ್ನೆಯಿಂದಲೇ ಅವ್ರು ಶುರು ಮಾಡಿದರು ರೋಡ್ ಹಬ್ಬಾಗಿ. ಇದನ್ನು ಒಂದು ಆ ಕಡೆ ಒಂದು 500 ಮೀಟ್ರು ಕಾಣುತ್ತೆ, 500 ಮೀಟ್ರ್ ಹಿಂದೆ ಈ ಜಿಗ್ಜಾಗ್ ಇದಾಗ್ತಾರಲ್ಲ ಸರ್, ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ರೆ ಅವ್ನು ಬಂದು ಅದು ಕೊಡಿಯೋನು. ಅಲ್ಲಿ 2 ಜನ ಪೊಲೀಸ್, ಆ ಕಡೆ ಈ ಕಡೆ 2 ಜನ ಪೊಲೀಸ್ ಹಾಕ್ಬಿಟ್ಟು ಅದು ನೋಡ್ಕೊಂಡು ಒಂದು ಬಾವುಟ ಇಟ್ಕೊಂಡು, ಅಥವಾ ಮೆರವಣಿಗೆ ಹೋಗೋರಿಗಾರು ಟ್ರಾಫಿಕ್ ಬಂದ್ ಮಾಡ್ಬೋದಾಯ್ತಲ್ಲ ಸರ್. ಮಾಡಿದ್ರಿ 10 ಜೀವ ಉಳಿಯೋದ? ಬ್ಯಾರಿಕೇಡ್ ಹಾಕಿದರೆ ಬೇಕಾದ್ರೆ ನೋಡಲಿ, ಅವ್ರು ಬಂದು ನೋಡಿ. ನಾನು ಹೇಳೋದು ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.